ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ KR2 ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ಸೊ ಶಿಕ್ಷಕರ ನೇಮಕಾತಿ ಯಾವಾಗ ಅಂತ ನಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಸದನದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಕೂಡ ಆಗ್ತಾ ಇದೆ. ಸೊ ಈಗ ಸದನದಲ್ಲಿ ಶಿಕ್ಷಕರ ನೇಮಕಾತಿ ಯಾವಾಗ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ಶಿಕ್ಷಣ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಈ ಒಂದು ಶಿಕ್ಷಕರ ನೇಮಕಾತಿ ನಡೆಯುತ್ತೆ, ಪ್ರಸ್ತುತ ಸ್ಥಿತಿಗತಿಗಳು ಏನಿದೆ, ಸೊ ಯಾವಾಗ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಬಹುದು ಅನ್ನೋ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ತಮಗೆಲ್ಲ ಗೊತ್ತಿದೆ KR2 ಟೂಲ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಕೇವಲ 4,000 ರೂಪಾಯಿಗೆ 4 ಕೋರ್ಸ್ಗಳನ್ನು TET, PST, GPSR, HSTR ಕೋರ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಸೊ ನೀವು ಯಾರಾದರೂ ಕೂಡ ಇಂಟ್ರೆಸ್ಟ್ ಇದ್ದರೆ ಆಸಕ್ತರು ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕಿಸ್ಬೋದು. ಅಥವಾ ಓನ್ಲಿ TET ಬೇಕು ಅಂದರೂ ಕೂಡ ಈಗ ಆಲ್ರೆಡಿ ಡಿಸೆಂಬರ್ 15ರಿಂದ ತರಗತಿಗಳು ಪ್ರಾರಂಭ ಆಗ್ತಿದೆ. ಕೇವಲ 1,500 ರೂಪಾಯಿ ಇದೆ. ಓನ್ಲಿ PST ಬೇಕು ಅಂದರೂ ಕೂಡ ಇದೆ. ಸೊ 1,500 ರೂಪಾಯಿ ಇದೆ. ಸೊ ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ, ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಸದನದಲ್ಲಿ ಅನೇಕ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಮಾಡ್ಕೊತಾರೆ ಅನ್ನೋ ಸಂಬಂಧಪಟ್ಟಂತೆ. ಸೊ ನಿನ್ನೆ ನಡೆದಂಥ ಒಂದು ಸದನದಲ್ಲಿ ಪ್ರಶ್ನೆಯೂ ಕೂಡ ಬಂದಿತ್ತು. ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಏನು ಚರ್ಚೆ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಶ್ರೀ DT ಶ್ರೀನಿವಾಸ್ ಅವರು ಪ್ರಶ್ನೆಯನ್ನು ಕೇಳಿದರು. ದಿನಾಂಕವನ್ನು ಕೂಡ ತಾವು ಗಮನಿಸ್ಬೋದು. ಸೊ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರು ಅಂದರೆ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕೈಗೊಂಡಿರುವಂಥ ಕ್ರಮವೇನು, ಅಂದರೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇದೆಯಲ್ಲ ಆ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದರು. ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯು ಕೂಡ ಉತ್ತರವನ್ನು ಕೊಟ್ಟಿದೆ. ಸರ್ಕಾರದ ಪತ್ರ ಸಂಖ್ಯೆ EP14 LBP 2022 ದಿನಾಂಕ 13/9/2022 ಪತ್ರದಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ 200 ಹುದ್ದೆಗಳು ಸೇರಿ ಒಟ್ಟು 2,500 ಶಿಕ್ಷಕರುಗಳ ಹುದ್ದೆಗಳನ್ನು 15,000 ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿರುತ್ತದೆ. ಓಕೆನಾ. ಸೊ ಏನು 15,000 ನೇಮಕಾತಿ ಆಯಿತು, ಅದರಲ್ಲಿ ಖಾಲಿ ಉಳಿದಂಥ ನೇಮಕಾತಿ ಅಥವಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊಬೋದು ಅಂತ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಆದರೆ 15,000 ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಅಂದರೆ ಶಿಕ್ಷಕರುಗಳಿಗೆ ಸಂಬಂಧಪಟ್ಟಂಥ ನೇಮಕಾತಿಗೆ 1,648 ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 2,500 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಪತ್ರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ದಿನಾಂಕ 22/5/2024 ಕಡತವನ್ನು ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿದ್ದು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗಿರುತ್ತದೆ. ಓಕೆನಾ. ಆದರೆ ಅದರ ಅರ್ಥ ಏನಂದರೆ 2,500 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡ್ಕೋಬೇಕು. ಅದರಲ್ಲಿ ಈಗ 1,648 ಹುದ್ದೆಗಳಿಗೆ ನೇಮಕಾತಿಗೆ ಅನುಮತಿ ಸಿಕ್ಕಿದೆ. ಆದರೆ ಉಳಿದಂಥವುಗಳಿಗೆ ಏನು ಹುದ್ದೆ ಇದೆ, ಬಾಕಿ ಉಳಿದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಅನುಮತಿ ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಇದು ಈ ಒಂದು ಹಂತದಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಸರ್ಕಾರದ ಆದೇಶ ಸಂಖ್ಯೆ 320 ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನು ಕೊಟ್ಟಿದ್ದಾರೆ. 7/10/2024 ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 7 ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಪ್ರೌಢಶಾಲಾ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ 385 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿರ್ತದೆ. ಎಸ್ ಅಂದರೆ ಈಗೇನು 2,500 ಹುದ್ದೆಗಳಿಗೆ ಸಂಬಂಧಪಟ್ಟ ನೇಮಕಾತಿಯನ್ನು ಸಲ್ಲಿಸಿದ್ರು, ಅದರಲ್ಲಿ 385 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಏನು ಮಾಡಿದೆ, ಅನುಮತಿಯನ್ನು ಕೊಟ್ಟಿದೆ. ಸೊ ಎಲ್ಲಿ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡ್ಕೊಬೋದು ಅಂತ. ಆದರೆ ಸುತ್ತೋಲೆ ಏನು ಬಂತು 2024 ದಿನಾಂಕ 25/11/2024 ಅನ್ವಯ 28/10/2024 ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಿಂದ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದೆಂದು ಸೂಚಿಸಲಾಗಿರ್ತದೆ. ಅರ್ಥ ಆಯ್ತಲ್ಲ. ಅಂದರೆ ಈಗೇನಾಯಿತು, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಟ್ಟರು. ಸೊ ಅದರಲ್ಲಿ 2,500 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಸೊ ಏನಾಯಿತು, ಅನುಮತಿ ಕೊಡಬೇಕಾಯಿತು. ಅದರ ಆಲ್ರೆಡಿ ಅನುಮತಿ ಸಿಕ್ಕಿತ್ತು. ಎಷ್ಟು ಹುದ್ದೆಗಳಿಗೆ? 1,648 ಹುದ್ದೆಗಳಿಗೆ. ಬಾಕಿ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ಕೊಡಬೇಕಾಗಿತ್ತು. ಅದರ ಬಗ್ಗೆ ಪ್ರಸ್ತಾಪ ಅದು ನಡೀತಾ ಇದೆ, ಸಮಾಲೋಚನೆ ನಡೀತಾ ಇದೆ.
ಆ ಒಂದು ನಿಟ್ಟಿನಲ್ಲಿ ಅದರ ಮಧ್ಯದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 385 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮತಿ ಕೊಡ್ತು ಮಾಡ್ಕೊಳ್ಳಿ ಅಂತ. ಆದರೆ ಆ ನೇಮಕಾತಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಾಯಿತು ಅಂದರೆ ಈ ರೀತಿಯಾಗಿ ಏನಾಗಿದೆ ಅಂದರೆ ತಮಗೆಲ್ಲ ಗೊತ್ತೇ ಇದೆ. ಸೊ ಈಗ ಏನಾಗಿದೆ ಅಂದರೆ ಈ ಒಂದು ಒಳ ಮೀಸಲಾತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ನಡೀತಿದೆ. ಸೊ ಇದು ಕ್ಲಿಯರ್ ಆದ ತಕ್ಷಣ ಸೊ ಆದೇಶ ಹೊರಡಿಸೋದ್ರಿಂದ ಅಂದರೆ ಯಾವುದೇ ರೀತಿ ನೇಮಕಾತಿ ಮಾಡ್ಕೊಳ್ಳೋದು ಸೊ ತಕ್ಷಣದಿಂದ ನಿಲ್ಲಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಆದೇಶ ಬಂದಿರೋದ್ರಿಂದ ಸೊ ಏನಾಗಿದೆ ಅದು ಆ ಒಂದು ಹಂತದಲ್ಲಿಯೇ ಇದೆ. ಅಂದರೆ ಸೊ ಇದು ಏನಾಗಿ ಒಟ್ಟಾರೆಯಾಗಿ ರಿಪೋರ್ಟ್ ಬರೋವರೆಗೂ ಅಂದರೆ ಏನು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ರಿಪೋರ್ಟ್ ಬರೋವರೆಗೂ ಸೊ ಈ ನೇಮಕಾತಿಯು ಕೂಡ ಏನು ಕಲ್ಯಾಣ ಕರ್ನಾಟಕದಲ್ಲಿ 385 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಆ ಹುದ್ದೆ ಯಾವಾಗ ಭರ್ತಿ ಆಗುತ್ತೆ ಅಂದರೆ ಈ ಒಂದು ಅಂದರೆ ಏನು ಒಟ್ಟಾರೆಯಾಗಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಏನು ಒಳ ಮೀಸಲಾತಿ ಇದೆ ಅದು ಕಂಪ್ಲೀಟ್ ಡೀಟೇಲ್ಸ್ ಅಥವಾ ಕಂಪ್ಲೀಟ್ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಬರೋವರೆಗೂ ಕೂಡ ಆ ಒಂದು ನೇಮಕಾತಿ ಅಂತ ಅದೇ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ. ಸೊ ಈ ನಿಟ್ಟಿನಲ್ಲಿ ಇದು ಅಂದರೆ 385 ಹುದ್ದೆಗಳು ಪ್ಲಸ್ ಆ ಒಂದು ಹುದ್ದೆಗಳು ಕೂಡ ಏನಾಗ್ತಾ ಹೋಗುತ್ತೆ, ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಒಳ ಮೀಸಲಾತಿ ಸಂಬಂಧಪಟ್ಟಂತ ಮಾಹಿತಿ ಬರೋವರೆಗೂ ಕೂಡ ಸೊ ಅದೇ ಹಂತದಲ್ಲಿರುತ್ತೆ. ಅದಾದ ನಂತರ ನೇಮಕಾತಿ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಪ್ರಸ್ತುತ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಹಿತದೃಷ್ಟಿಯಿಂದ ಏನು ನಾವು ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಇಷ್ಟೇ, ಓಕೆನಾ. ಅಂದರೆ 2500 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿ ಇದೆ. ಸೊ ಅದರಲ್ಲಿ 1685 ಹುದ್ದೆಗಳು ಅನುಮತಿಯನ್ನು ಕೊಟ್ಟಿದೆ, 48 ಹುದ್ದೆಗಳು ಅನುಮತಿ ಸಿಕ್ಕಿದೆ. ಆದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 2500 ಹುದ್ದೆಗಳು ನೇಮಕಾತಿ ಆಗಬೇಕಾಗಿದೆ. ಸೊ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 385 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಆದರೆ ಸೊ ಈಗ ಬಂದಿರುವಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಆ ಒಂದು ಗೊಂದಲದಲ್ಲಿ ಸೊ ಅದು ಅಂತ್ಯವಾಗುವುದವರೆಗೂ ಯಾವುದೇ ರೀತಿಯಾಗಿ ನೇಮಕಾತಿ ನಡೆಯಲ್ಲ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾಹಿತಿಗಳು ಈ ಒಂದು ಸದನದಲ್ಲಿ ಸಚಿವರು ಏನು ಮಾಡಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈಗ ನಮಗೆ ಯಾವಾಗ ಆಗುತ್ತೆ ಏನಾಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಇದು ಪ್ರಶ್ನೆಗೆ ಉತ್ತರ ಆಗ್ತಾ ಹೋಗುತ್ತೆ. ಅಂದರೆ ಕಂಪ್ಲೀಟಾಗಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬರಬೇಕು, ಅದರ ಅನ್ವಯ ಅದಾದ ನಂತರ ಏನಾಗ್ತಾ ಹೋಗುತ್ತೆ ಅದು ಸೂಚನೆ ಹೊರ ಬೀಳುತ್ತೆ. ಕ್ಲಿಯರ್ ಐತಲ್ಲ. ಸೊ ಹಾಗಾಗಿ ಅಲ್ಲಿಯವರು ಕೂಡ ವೇಟ್ ಮಾಡಕ್ಕೆ ಹೋಗ್ಬೇಡಿ, ಅದು ಶೀಘ್ರದಲ್ಲೇ ನಿಮಗೆ ಎಲ್ಲವೂ ಕೂಡ ಆಗುತ್ತೆ, ಅಂತ್ಯವಾಗುತ್ತೆ. ಸೊ ತಾವೆಲ್ಲರೂ ಕೂಡ ಈಗಲಿಂದನೇ ಪ್ರಿಪೇರನ್ನು ಮಾಡ್ಕೊತ ಹೋಗಿ, ಏಕೆಂದರೆ ಅತ್ಯಂತ ಹೆಚ್ಚು ಕಾಂಪಿಟೇಷನ್ಸ್ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಾಗಿದೆ. ಕಂಪ್ಲೀಟ್ಲಿ ಯಾವೆಲ್ಲ ರೀತಿಯಾಗಿ ಆಗ್ತಿದೆ, ಯಾವ ಹಂತದಲ್ಲಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.